ನಾಳೆ ದಿನಾಂಕ 13/12/2025 ನೆಹರು ಮೈದಾನದಲ್ಲಿ ಒಂದು ಅಭಿನಂದನಾ ಸಭೆ ನಡೀತಾ ಇದೆ. ಆ ಸಭೆಗೆ ನಾನು ಕೂಡ ಹಾಜರಾಗಿ ಅವರಿಗೆ ಸನ್ಮಾನಿಸಿ ಅವರ ಆಶೀರ್ವಾದ ನಾನು ಪಡ್ಕೊತೀನಿ. ಭಾಳ ಹೆಮ್ಮೆಯ ಪುತ್ರ. ಉತ್ತರ ಕರ್ನಾಟಕ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಹೋರಾಟ ಮಾಡಿ ಕ್ರಾಂತಿಕಾರಿ ಬದಲಾವಣೆ ತರುವಂಥ ಕೆಲಸ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥದ್ದು ಇವತ್ತು ಈ ನಾಡಿನಲ್ಲಿ ಯಾರಾದರೂ ಇದ್ದಾರೆ ಅಂತ ಹೇಳಿದರೆ ಅದು ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಸಾಹೇಬರು ಅಂಥೇಳಿ ಭಾಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ. ಇವತ್ತು ಭಾಳ ಸಂತೋಷ ಆಗ್ತಾಯಿದೆ. ಅವರ ರಾಜಕೀಯ ಜೀವನದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಮತ್ತು ಅವ್ರು ನಡೆದು ಬಂದಿರತಕ್ಕಂಥ ಹಾದಿ ಒಂದು ಸುವರ್ಣ ಅಕ್ಷರದಲ್ಲಿ ಬರೆದ್ರೂ ತಪ್ಪಾಗಲಿಕ್ಕಿಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಬಸವರಾಜ ಹೊರಟ್ಟಿ ಸಾಹೇಬ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಹೇಳೋಷ್ಟು ದೊಡ್ಡ ವ್ಯಕ್ತಿ ನಾನು ಅಲ್ಲ, ಆದರೆ ಅವರಿಗೆ ಭಾಳ ಹತ್ತಿರದಿಂದ ನಾವು ಅವ್ರ ಜೊತೆ ಇರ್ತಕ್ಕಂಥದ್ದು. ನಾನು ಯಾವ ಸಂದರ್ಭದಲ್ಲಿ ಫೋನ್ ಮಾಡಿದಾಗ ಫೋನ್ ಅಟೆಂಡ್ ಮಾಡ್ತಾರೆ, ಹೇಳಪ್ಪ ಖಾದ್ರಿ ಅಂತ ಹೇಳ್ತಾರೆ, ಮತ್ತೊಂದು ಹೇಳ್ತಾರೆ ಹೇಳಪ್ಪ ಎಲ್ಲಿದೆಯಾ ಅಂತ ಹೇಳ್ತಾರೆ. ಭಾಳ ಅಂದರೆ ಅವರಲ್ಲಿರ್ತಕ್ಕಂಥ ಅತ್ಯಂತ ಪ್ರೀತಿ, ಕಳಕಳಿ, ವಿಶ್ವಾಸ. ನಮ್ಮಂಥ ಸಣ್ಣ ವ್ಯಕ್ತಿ ಫೋನ್ ಮಾಡಿದ್ರು ಕೂಡ ಅಟೆಂಡ್ ಮಾಡಿ ವಾಪಸ್ ಫೋನ್ ಮಾಡಿ ಇಲ್ಲ ಅದು ಏನೋ ಒಂದು ಮಿಸ್ಟೇಕಾಗಿ ಹೇಳ್ಯಾರಂತ ಹೇಳಿದಾರೆ ಅವರು. ನಮ್ಮ ಪಕ್ಷದವರೇ ಹೇಳಿದವರು ಪುನಃ ಮತ್ತು ಅವರು ಬೆಳಗಾವ್ದಾಗ ಅವ್ರ ಹೇಳಿಕೆ ಸದನದಾಗ ಹೇಳ್ಯಾರ ಅಂತ ನಿಮ್ಮ ಗಮನಕ್ಕೆ ಬಂದಿಲ್ಲ, ಹೇಳಿದ್ದಾರೆ. ಹಾಗಾಗಿ ಏನಿರ್ತೈತಿ ನೋಡಿ, ಮಾವಿನ ಗಿಡಕ್ಕಲ್ಲಿ ಹೊಡಿತಾರೆ, ಬೇವಿನ ಗಿಡಕ್ಕೆ ಹೊಡೋಂಗಿಲ್ಲ. ನಮ್ಮ ಹೊರಟ್ಟಿ ಸಾಹೇಬರು ಮಾವಿನ ಗಿಡ ಇದ್ದಂಗೆ, ಒಂದು ಅದು ಏನು ಹಣ್ಣಿನ ರಾಜ ಇದ್ದಂಗೆ. ರಾಜಕೀಯ ಒಳಗೆ ನಮ್ಮ ರಾಜ ಅವರು, ರಾಜಕಾರಣಿಗಳ ಒಂದು ರಾಜ ಇದ್ದಂಗೆ ಅವರು. ಅವರ ನಡೆಗಳು, ಅವರಲ್ಲಿರ್ತಕ್ಕಂಥ ಏನು ಪಾರದರ್ಶಕತೆ, ಪ್ರಾಮಾಣಿಕತೆ, ಅದು ಅವ್ರ ಬಗ್ಗೆ ಯಾರು ಹೇಳಿದ್ರು ಅದು ತಪ್ಪು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲ, ಅದು ಯಾವ ಸಂದರ್ಭದಾಗ ಹೇಳ್ಯಾರ ನನಗೆ ಗೊತ್ತಿಲ್ಲ. ಬಟ್ ಅವರು ಹೇಳಿರ್ತಕ್ಕಂಥ ವಿಚಾರ ಅವರೇ ಅದಕ್ಕೆ ಮತ್ತೆ ಅದು ಹೇಳಿದ್ದು ಸರಿ ಇಲ್ಲ ಅಂಥೇಳಿ ಏನೋ ಹೇಳಿದ್ದಾರೆ ಸದನದಾಗ ಅಂತ ನನಗೆ ಮಾಹಿತಿ ಸಿಕ್ಕಿದೆ. ಎಲ್ಲ ನಮ್ಮ ಒಂದು ಉತ್ತರ ಕರ್ನಾಟಕದ ಒಂದು ವಜ್ರ ಇದ್ದಂಗೆ ಅವರು. ಉತ್ತರ ಕರ್ನಾಟಕ ಭಾಗಕ್ಕೆ ಆಗಲಿ, ಇಂಟೈರ್ ಕರ್ನಾಟಕಕ್ಕೆ ಇವತ್ತು ಕರ್ನಾಟಕದ ಕನ್ನಡಿಗರ ಬಗ್ಗೆ ಅವರಲ್ಲಿರ್ತಕ್ಕಂಥ ಕಳಕಳಿ, ಈ ರಾಜ್ಯದ ಆಗ ಹೋಗೋ ನೆಲ ಜಲ ಎಲ್ಲ ಸಂದರ್ಭದಲ್ಲಿ, ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ತಮ್ಮದೇ ಆದಂಥ ಕೊಡುಗೆ ಭಾಳ ಅಪಾರಿದೆ. ಶಿಕ್ಷಕರಿಗೆ ಮತ್ತು ಅನುದಾನ ಶಾಲೆಗಳಿಗೆ, ಅನುದಾನ ರಹಿತ ಶಾಲೆಗಳಿಗೆ ಕೂಡ ಅವ್ರದ್ದೇ ಆದಂಥ ಕೊಡುಗೆ ಇದೆ. ಯಾವ ಸಂದರ್ಭದಲ್ಲಿ ಭೇಟಿಯಾದಾಗ ಶಿಕ್ಷಣ ಕ್ಷೇತ್ರಕ್ಕೆ ಚಿಂತನೆ ಮಾಡ್ತಾರೆ, ನಮಗೆಲ್ಲ ಸಲಹೆ ಸೂಚನೆ ಕೊಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ.